ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಟಾಪಿಕ್ ಅಂದ್ರೆ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡೋರು ಟ್ರೈನಿಂಗ್ ತೊಗೋಬೇಕಾ, ಹೊಳ್ಳಿ ಟ್ರೈನಿಂಗ್ ತೊಗೊಂಡಾಗ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಸರ್ಟಿಫಿಕೇಟ್ ಮೇಲೆ ಲೋನ್ ಸಿಗುತ್ತೆ. ನಾನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಫುಲ್ ವಿಡಿಯೋ ನೋಡಿ. ಹಂಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡೋರು ಟ್ರೈನಿಂಗ್ ತೊಗೋಬೇಕು ಅನ್ನೋದು ನೀವು ತಲೆಯಾಗ ಏನರ ಇರ್ಬೋದು. ನಿಮಗೆ ಕೋಳಿ ಸಾಕಾಣಿಕೆ ಬಗ್ಗೆ ನಿಮಗೇನು ನಾಲೇಜೇ ಇಲ್ಲ ಅಂದ್ರೆ ನೀವು ಲೋನ್ ಅವಶ್ಯಕತೆ ಐತೆ ಅಂದ್ರೆ ಟ್ರೈನಿಂಗ್ ತೊಗೋಬೇಕಾಗತ್ತೆ. ಟ್ರೈನಿಂಗ್ ಒಳಗನ ಎಲ್ಲ ತಿಳಿಸ್ಕೊಡ್ತಾರಂತ ನೀವು ಕೇಳ್ಬೋದು. ಟ್ರೈನಿಂಗ್ ಒಳಗನ ಎಲ್ಲ ತಿಳಿಸ್ಕೊಡ್ತಾರಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಒಂದಿಷ್ಟು ಭಾಗದಾಗ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ, ಒಳ್ಳೆ ಅನುಭವಿಸ್ತಾರೆ, ರೈತರನ್ನ ಕರೆಸ್ತಾರೆ, ಹೊಳ್ಳಿ ಒಳ್ಳೊಳ್ಳೆ ಡಾಕ್ಟರ್ಸ್ನ ಕರೆಸ್ತಾರೆ. ಒಂದೊಂದು ಕಡೆ ಏನು ಮಾಡ್ತಾರಂದ್ರೆ ಅವ್ರಿಗೆ ಏನೈತಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಬೇಕಂತ ಸರ್ಕಾರದಿಂದ ಇದು ಇರ್ತೈತಿ. ಅವ್ರಿಗೇನೈತಿ ಯಾರ ಬಂದ್ರೆ ಸಾಕು, ಬಂದು ಕುಂತು ಹೋದ್ರೆ ಸಾಕು ಅಂತಂದು ಇರ್ತೈತಿ. ಅಂಥವ್ರು ಏನು ಮಾಡ್ತಾರೆ, ಸ್ಕ್ರೀನ್ ಆನ್ ಮಾಡಿ ನಿಮಗೆ ಪ್ರೊಜೆಕ್ಟ್ರ್ ಹಾಕಿ ಅದ್ರೊಳಗೆ ರೈತರದ್ದು ವಿಡಿಯೋ ತೋರಿಸ್ತಾರೆ, ಕೋಳಿ ಸಾಕಾಣಿಕೆ ಮಿಕ್ಕ ಆ ಥರನೂ ಮಾಡ್ತಾರೆ. ಹೊಳ್ಳಿ ಒಂದಿಷ್ಟು ಕಡೆ ಏನೈತಿ ನಾ ಈಗ ಹೇಳಿದ್ನಲ್ಲ, ಒಳ್ಳೊಳ್ಳೆ ಡಾಕ್ಟರ್ಸು ಒಳ್ಳೊಳ್ಳೆ ರೈತರನ್ನ ಕರೆಸ್ತಾರೆ. ಹೊಳ್ಳಿ ನಿಮ್ಗೆ ಜವಾರಿ ಕೋಳಿ, ಫಾರಮ್ ಕೋಳಿ, ಕ್ರಾಸ್ ಕೋಳಿ ಈ ಥರ ಒಬ್ಬೊಬ್ಬರು ರೈತರನ್ನ ಕರೆಸ್ತಾರೆ. ಕ್ರಾಸ್ ಕೋಳಿ ಸಾಕದಂಥ ರೈತರನ್ನ ಕರೆಸ್ತಾರೆ, ಫಾರಮ್ ಕೋಳಿ ಸಾಕದಂಥ ರೈತರನ್ನ ಕರೆಸ್ತಾರೆ. ಒಂದಿಷ್ಟು ಇವು ಏನು ಫಾರಮ್ ಕೋಳಿ ದೊಡ್ಡ ದೊಡ್ಡ ಕಂಪ್ನಿ ಮ್ಯಾನೇಜರ್ನ ಕರೆಸ್ತಾರೆ. ಅವ್ರ ಕಡೆಯಿಂದ ನಿಮ್ಗೆ ಅನುಭವವನ್ನು ಹೇಳಿಸ್ತಾರೆ. ಹೊಳ್ಳಿ ಆ ಥರ ನಿಮಗೆ ಹೇಳಿಸಿದ್ರಂದ್ರೆ ನಿಮಗೆ ಒಳ್ಳೆ ನಾಲೇಜ್ ಬರ್ತೈತಿ, ಒಳ್ಳೆ ನಿಮಗೆ ತಿಳುವಳಿಕೆ ಬರ್ತೈತಿ. ಯಾವ ಥರ ಮಾಡಿದ್ರೆ ನಿಮ್ಗೆ ಲಾಭ ನಷ್ಟ ಅನ್ನೋದು ನಿಮಗೆಲ್ಲ ಹೇಳ್ಕೊಡ್ತಾರೆ. ಈಗ ಒಳ್ಳೊಳ್ಳೆ ರೈತರನ್ನ ಕರ್ಸೋದ್ರಿಂದ ನಿಮಗೇನು ಪ್ಲಸ್ ಪಾಯಿಂಟ್ ಆಗುತ್ತಂದ್ರೆ, ಈಗ ಟ್ರೈನಿಂಗ್ ನೀವು ಹೋದಾಗ ಒಳ್ಳೆ ರೈತರನ್ನ ಕರ್ಸಿರ್ತಾರೆ, ಅನುಭವ ಇರ್ತೈತಿ, ಅವರು ಸಾಕಷ್ಟು ವರ್ಷಗಳಿಂದ ಮಾಡ್ಕೊತ ಬಂದಿರ್ತಾರೆ. ಆ ಥರ ರೈತರು ಕರೆಸಿದ್ರಾಗ ನಿಮ್ಗೆ ಅವರು ಲೋ ಬಜೆಟ್ ಒಳಗೆ ಶೆಡ್ ನಿರ್ಮಾಣ ಮಾಡೋದು ಹೇಳ್ಕೊಡ್ತಾರೆ. ಹೊಳ್ಳಿ ನಿರ್ವಹಣೆ ಈಗ ಯಾವ ಥರ ಸಾಕಬೇಕು, ಯಾವ ಥರ ಡಿಸೀಸ್ ಬಂದರೆ ಏನು ಔಷಧಿ ಹಾಕಬೇಕು ಅನ್ನೋದು ಹೇಳ್ತಾರೆ. ಹೊಳ್ಳಿ ನಿಮ್ಗೆ ಮಾರ್ಕೆಟಿಂಗ್ ಮೇನ್ ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡೋದು ದೊಡ್ಡದಲ್ಲ, ಮಾರ್ಕೆಟಿಂಗ್ ಮಾಡೋದು. ಅವ್ರು ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾರೆ, ಹೊಳ್ಳಿ ನಿಮಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಹೊಳ್ಳಿ ಒಳ್ಳೊಳ್ಳೆ ಡಾಕ್ಟರ್ಸ್ನ ಕರೆಸಿರ್ತಾರೆ. ಈಗ ಒಳ್ಳೊಳ್ಳೆ ಡಾಕ್ಟರ್ಸ್ ನಿಮಗೆ ಯಾವ ಥರ ರೋಗಕ್ಕೆ ಏನು ವ್ಯಾಕ್ಸಿನ್ ಹಾಕಬೇಕು, ಯಾವ ರೋಗಕ್ಕೆ ಏನು ಔಷಧಿ ಹಾಕಬೇಕು, ಈ ಕಾಲಮಾನಕ್ಕೆ ಈ ಥರ ರೋಗ ಬರ್ತೈತಿ ಅನ್ನೋದು ನಿಮಗೆ ಹೇಳ್ಕೊಡ್ತಾರೆ. ಈ ಥರ ಹೇಳೋ ಕಡೆ ಎಲ್ಲ ಟ್ರೈನಿಂಗ್ ಎಲ್ಲ ಚಲೋ 5 ದಿನವೂ ಚೆನ್ನಾಗಿರ್ತೈತಿ. ಆ ಥರ ನಿಮಗಿದ್ದಲ್ಲೇ ಅನುಕೂಲ ಆಗುತ್ತೆ. ಈಗ ಒಂದೊಂದು ಕಡೆ ನಾನು ಹೇಳಿದ್ನಲ್ಲ, ಬೇರೆ ವಿಡಿಯೋ ತೋರಿಸಿ ಕಾಟಾಚಾರಕ್ಕೆ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಕಳಿಸಿಬಿಡ್ತಾರೆ. ಅವ್ರಿಗೆ ಸರ್ಕಾರದ ವತಿಯಿಂದ ಫಂಡ್ ಇರ್ತೈತಿ. ಆ ಫಂಡ್ ಅವ್ರಿಗೆ ಬಂದ್ರೆ ಸಾಕಾಗಿರ್ತೈತಿ. ನೀವು ತೊಗೋರಿ ಬಿಡ್ರಿ, ಒಂದು ಸರ್ಟಿಫಿಕೇಟ್ ಕೊಟ್ಟು ನಿಮಗೆ ಕಳಿಸಿಬಿಡ್ತಾರೆ. ಈಗ ನೀವು ಕೇಳ್ಬೋದು, ಸರ್ಟಿಫಿಕೇಟ್ ಮ್ಯಾಗ ನಮಗೆ ಲೋನ್ ಸಿಗುತ್ತಾನ ಅಂತಂದು. ಸರ್ಟಿಫಿಕೇಟ್ ಮ್ಯಾಗ ಲೋನ್ ಸಿಗುತ್ತೆ, ಬಟ್ ಸರ್ಟಿಫಿಕೇಟ್ ಮ್ಯಾಗ ಸಿಗೋಲ್ಲ. ಸರ್ಟಿಫಿಕೇಟ್ ಜೊತೆ ನಿಮ್ಮದು ಮನೆ ಉತ್ತಾರ ಅಥವಾ ಹೊಲದ ಉತ್ತಾರ ಹಚ್ಬೇಕಾಗತ್ತೆ. ಒಂದನೇದ್ದು ನಿಮ್ಮದು ಬ್ಯಾಂಕ್ ಒಳಗೆ ಸಿವಿಲ್ ಚೆನ್ನಾಗಿರ್ಬೇಕು, ಹೊಳ್ಳಿ ಕಟ್ಬಾಕಿ ಈ ಥರ ಯಾವುದೂ ಇರಬಾರ್ದು. ನಿಮಗೆ ಹೊಲದ ಉತ್ತಾರದ ಮ್ಯಾಗ ನೀವು ಎಷ್ಟು ಲಕ್ಷದ್ದು ಮಾಡ್ತೀರಿ, ಎಷ್ಟು ಸಾಕಾಣಿಕೆ ಮಾಡ್ತೀರಿ, ಅದ್ರ ಮ್ಯಾಗ ನೀವು ಹೊಲದ ಮ್ಯಾಗ ಲಕ್ಷ ಕೊಡ್ತೀವಿ ಅನ್ನೋದು ಇರ್ತೈತಿ. ಮನೆ ಮ್ಯಾಗ ಆದ್ರೆ ಒಂದು ಸ್ವಲ್ಪ ಕಮ್ಮಿ ಇರ್ತೈತಿ. ಹಾಗಾಗಿ ಸರ್ಟಿಫಿಕೇಟ್ ಮ್ಯಾಗ ನಿಮ್ಗೆ ಲೋನ್ ಸಿಗೋಲ್ಲ. ಆ ಸರ್ಟಿಫಿಕೇಟ್ ನಮ್ಮ ಸಂಸ್ಥೆ ಒಳಗೆ ಇವ್ರು ತರಬೇತಿ ತೊಗೊಂಡಾರ ಅನ್ನೋದು ಒಂದು ನಿಮ್ಮದು ಹೆಸರು ಬರೆದು ಒಂದು ಅವ್ರದ್ದು ಸಿಗ್ನೇಚರ್ ಹಾಕಿ ಅವ್ರ ಸಂಸ್ಥೆದು ಒಂದು ಸೀಲ್ ಹಾಕಿ ಕೊಟ್ಟಿರ್ತಾರೆ. ಬಟ್ ಸರ್ಟಿಫಿಕೇಟ್ ಮ್ಯಾಗ ನಿಮಗೆ ಲೋನ್ ಸಿಗೋಲ್ಲ. ಆ ಸರ್ಟಿಫಿಕೇಟ್ ಜೊತೆ ಮನೆ ಉತ್ತಾರ ಅಥವಾ ಹೊಲದ ಉತ್ತಾರನ ಹಚ್ಚಿದ್ರೆ ನಿಮಗೆ ಲೋನ್ ಸಿಗುತ್ತೆ. ಅದು ಎಲ್ಲರಿಗೂ ಸಿಗುತ್ತಾನ ಅಂತಂದು ಕೇಳ್ಬೋದು. ಅದು ಎಲ್ಲರಿಗೆ ಸಿಗುತ್ತೆ ಅಂತಂದು ಹೇಳಕ್ಕೆ ಬರಲ್ಲ. ನಿಮ್ಮ ಊರಾಗ ಬ್ಯಾಂಕ್ ಇರ್ತಾವಲ್ಲ, ಆ ಬ್ಯಾಂಕಿಗೆ ಹೋಗಿ ನೀವು ವಿಚಾರಿಸಿ ಈ ಥರ ನಮ್ಮದು ಸರ್ಟಿಫಿಕೇಟ್ ಐತಿ, ಇದಕ್ಕೆ ಏನೇನು ಬೇಕು ಅಂತಂದು ಕೇಳಿದ್ರೆ ಅವ್ರು ನಿಮಗೆ ಹೇಳ್ತಾರೆ. ಹೊಳ್ಳಿ ಎಷ್ಟು ಲಕ್ಷ ಲೋನ್ ಆಗುತ್ತೆ ಅನ್ನೋದು ಹೇಳ್ತಾರೆ. ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೈತಿ ತರಬೇತಿ ಅವಶ್ಯಕತೆ ಐತಿ. ಈ ಥರ ನಿಮ್ಗೆ ಲೋನಿಗೆ ಹೊಳ್ಳಿ ಸಾಕಾಣಿಕೆ ಮಾಡೋಕೆ ಅನುಕೂಲ ಆಗುತ್ತೆ. ಈಗ ನೀವು ಕೇಳ್ಬೋದು, ಈಗ ಟ್ರೈನಿಂಗ್ನಾಗ ನಾವು ಪಡೆದಿದ್ರ ಮ್ಯಾಗ ನಾವು ಸ್ಟಾರ್ಟ್ ಮಾಡ್ಬೇಕು, ನಾವು ಕೋಳಿ ಫಾರ್ಮು ಅಥವಾ ಕುರಿ ಸಾಕಾಣಿಕೆ ಈ ಥರ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅಂತಂದು ನೀವು ಕೇಳ್ಬೋದು. ಆ ಥರ ಮಾಡೋಕೆ ಹೋಗ್ಬೇಡ್ರಿ. ನೀವು 4 ಗಾಡಿ ಮಧ್ಯೆ ಕುಂತು ಕಲ್ತಿರ್ತೀರಿ, ನಿಮಗೆ ಅಷ್ಟು ತಲೆಯಾಗ ಹೋಗಿರಲ್ಲ. ಹಾಗಾಗಿ ಏನು ಮಾಡಿರಿ, ನಿಮ್ಮ ಸುತ್ತಮುತ್ತಲು, ನಿಮ್ಮ ಊರು ಸುತ್ತಮುತ್ತಲು ಇಲ್ಲ ನಿಮ್ಮ ಜಿಲ್ಲಾದೊಳಗೆ ಯಾರು ಮಾಡಿರ್ತಾರಲ್ಲ, ಆ ಥರ ಮಾಡಿದವ್ರು ಫಾರ್ಮಿಗೆ ವಿಸಿಟ್ ಮಾಡಿರಿ. ಈಗ ಅವ್ರ ಫಾರ್ಮಿಗೆ ಹೋದ್ರಿ ಅಂದರೆ ನೀವು ಈಗ 4 ಗೋಡೆ ಮಧ್ಯೆ ಕುಂತು ಕಲ್ತಿರ್ತೀರಿ, ನಿಮಗೆ ತಲೆಯಾಗ ಹೋಗಿರ್ತೀನಿ, ಇಮ್ಯಾಜಿನೇಷನ್ ಇರ್ತೈತಿ ಅಷ್ಟೇ. ಈ ಥರ ಮಾಡ್ಬೋದು, ಈ ಥರ
ಈಗ ನೀವು ರಿಯಲ್ಲಾಗಿ ನೋಡಿದ್ರೆ ನಿಮಗೊಂದು ಐಡಿಯಾ ಬಂದುಬಿಡ್ತೈತಿ ಈ ಥರ ಮಾಡ್ಬೋದು ನಾವು ಅಂತಂದು. ಆ ಥರ ನೀವು ಒಂದು 4-5 ಮಂದಿ ಫಾರ್ಮಿಗೆ ವಿಸಿಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಒಬ್ಬೊಬ್ಬರಿಂದ ಒಂದೊಂದು ಅನುಭವ ಕಲ್ತ್ರಿ ಅಂದ್ರೆ ನಿಮಗೆ ಸಾಕಷ್ಟು ಇನ್ನೊಟ್ಟು ನಿಮಗೆ ಮಾಡೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ಟ್ರೈನಿಂಗ್ ಅಷ್ಟೇ ಅಲ್ಲ, ನೀವು ಈಗ ಮತ್ತೊಬ್ಬರು ಫಾರ್ಮಿಗೆ ಹೋಗಿ ವಿಸಿಟ್ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ಪಡ್ಕೊಳೋದು ಇದೊಂದು ಉತ್ತಮವಾದ ಸಲಹೆ. ಹಾಗಾಗಿ ಇನ್ನೊಂದು ಏನು ನಿಮಗೆ ಸಲಹೆ ಕೊಡ್ತೀನಿ ಅಂದ್ರೆ, ಈಗ ನಿಮ್ಮ ಗ್ರಾಮ ಪಂಚಾಯತಿ ಒಳಗೆ ಕೋಳಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ 1 ವರ್ಷಕ್ಕೆ 2 ವರ್ಷಕ್ಕೆ ಏನು ಯೋಜನೆ ಬಂದಿರ್ತಾವೆ. ಕುರಿ ಸಾಕಾಣಿಕೆಗೆ, ಕೋಳಿ ಸಾಕಾಣಿಕೆಗೆ ಶೆಡ್ ನಿರ್ಮಾಣದ್ದು ಬಂದಿರ್ತಾವೆ. ಆವಾಗ ನೀವು ನಿಮ್ಮ ಪಂಚಾಯತಿ ಒಳಗೆ ಬಂದಿದ್ವು ಅಂದ್ರೆ ನಿಮ್ಮ ಮೆಂಬರು ಅಥವಾ ಅಧ್ಯಕ್ಷರಿಗೆ ಹೇಳಿ ಈ ಥರ ನಾವು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡ್ತೀವಿ ರೀ, ಅದ್ರದ್ದು ನಮಗೆ ಶೆಡ್ ಹಾಕಿ ಕೊಡ್ರಿ ಅಂದ್ರೆ ನಿಮ್ಗೆ ಶೆಡ್ ಹಾಕಿ ಕೊಟ್ರು ಅಂದ್ರೆ ನಿಮ್ಗೆ ಪೂರ್ತಿ ಶೆಡ್ಡಿಗೆ ಏನು ಬಂಡವಾಳ ಎಲ್ಲ ಸರ್ಕಾರದ ವತಿಯಿಂದ ಫ್ರೀನೇ ಆಗುತ್ತೆ. ಈ ಥರನೂ ನೀವು ಮಾಡ್ಕೋಬೋದು. ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.